ಇದುವರೆಗೂ ರಂಗಭೂಮಿ ಹಾಗೂ ಚಿತ್ರರಂಗ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ ಸರ್. ಈಗ ತಮ್ಮ ಕಾವ್ಯ ಹಾಗೂ ಸಾಹಿತ್ಯ ಅದು ಹರಿದು ಬಂದ ರೀತಿ ಯಾವ ಥರ ಇದೆ ಸರ್? ಬಹುಶಃ ನನ್ನನ್ನು ಹೆಚ್ಚು ಗುರುತಿಸೋದು ಒಬ್ಬ ಸಾಹಿತಿಯಾಗೇನೆ ಅಂತಿಕೊಂಡು, ಅದರಲ್ಲಿ ಕವಿಯಾಗಿ ಗುರುತಿಸ್ಕೊಳ್ಳೋದು. ನಿಮ್ಗೆ ಹೇಳಿ, ನಾವು ಸ್ಟೂಡೆಂಟ್ ಇದ್ದಾಗ ಬೆಂಕಿ ಬೀರು ತೊಗೊಂಬಂದ್ವಿ, ವಿಕ್ಷಿಪ್ತ ತೊಗೊಂಬಂದ್ವಿ, ನೆಲದ ನೆರಳು ತೊಗೊಂಬಂದ್ವಿ. ಆನಂತರ ಸ್ವತಂತ್ರವಾಗಿ ನಾನು ಮತ್ತು ಸರ್ಜು ಕಾಟ್ಕರ್ ಬೇರೆ ಬೇರೆ ದಾರಿಗಳಲ್ಲಿ ನಮ್ಮದೇ ದಾರಿಗಳಲ್ಲಿ ನಡೀಲಿಕ್ಕೆ ಶುರು ಮಾಡಿದ್ವಿ. ಎಮರ್ಜೆನ್ಸಿ ಅನ್ನೋದು ನನಗೆ ವಿಷಾದ ಯೋಗ ಅಂತ ಕವನ ಸಂಕಲ್ಪ ಬಂತು. ನನ್ನ ಮೊದಲೇ ವೈಫ್ ತೀರ್ಕೊಂಡಾಗ ಒಂದು ವಿಷಾದ ಮನಸ್ಸಲ್ಲೇ ಆವರಿಸಿತ್ತು. ಮತ್ತು ಅದೇ ಸಂದರ್ಭದಲ್ಲಿ ಬಾಬರಿ ಮಸೀದಿ ಬಿದ್ದಿತ್ತು ಅಂತಿಕೊಂಡು ಇಡೀ ದೇಶ ತುಂಬ ಒಂದು ವಿಷಾದದ ಛಾಯೆ ಮೂಡಿತ್ತು ಅಂತಿಕೊಂಡು, ಅಂದರೆ ಜನರ ನಡುವೆ ಸೌಹಾರ್ದತೆಯನ್ನು ಕದಡಿಕಾದ ಮನಸ್ಸುಗಳನ್ನು ಒಡೆದಂಥ ಸಂದರ್ಭ ಬಾಬರಿ ಮಸೀದಿ ಸಂದರ್ಭ ಅಂತಿಕೊಂಡು ಆವಾಗ ವಿಷಾದ ಯೋಗ ಅಂತ ಕವನ ಸಂಕಲ್ಪ ಬಂತು. ಆ ನಂತರ ನಿಮಗೆ ಗೊತ್ತಿದೆ, ಕಂಪ್ನಿಗಳು ಬಂದವು ಅಂತಿಕೊಂಡು, IT BT ಎಲ್ಲ ಬಂದವು. ಆಧುನಿಕವಾದಂಥ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ಎಲ್ಲ ಪ್ರವೇಶ ಮಾಡಿದಂದು 90s ಒಳಗೆ ಅಂತಿಕೊಂಡು, 90ರ ದಶಕದಲ್ಲಿ ಅಂತಿಕೊಂಡು. ಹೀಗಾಗಿ ಕಂಪ್ನಿ ಸವಾಲು ಅಂತ ತಿಳ್ಕೊಂಡು ಒಂದು ಕವನ ಸಂಕಲ್ಪ ಬಂತದ್ದು. ಒಡಲಾಳ ಕಿಚ್ಚಿದ್ದು ಎಮರ್ಜೆನ್ಸಿ ವಿರುದ್ಧ ಬರೆದಂಥದ್ದು. ವಿಷಾದಗೈದದ್ದು ಬಾಬರಿ ಮಸೀದಿ ಬಿದ್ದ ಸಂದರ್ಭದ್ದು. ಕಂಪ್ನಿ ಸವಾಲು ಇದು ಜಾಗತೀಕರಣ ಮತ್ತು ಉದಾರೀಕರಣ ಸಂದರ್ಭದಲ್ಲಿ ಅಂತಿಕೊಂಡು. ಅಂದರೆ ಹಿಂದೆ ನಾವು ಸಣ್ಣಂದಿರ್ತಾಗ ಜಮಖಾನಿ ಮಾರಲಿಕ್ಕೆ ಬರ್ತಿದ್ರು. ಕಂಪ್ನಿ ಸವಾಲು ₹10, ಕಂಪ್ನಿ ಸವಾಲು ₹5 ಅಂತಿಕೊಂಡು. ಅಂದರೆ ಆವಾಗ ಕಂಪ್ನಿ ಅವರಿಗೆ ಇದು ಬ್ರಿಟಿಷರು ತೊಗೊಂಬಂದಿದ್ದಾರೆ, ಕಂಪ್ನಿಗಳನ್ನು ತೊಗೊಂಬಂದಿದ್ದಾರಲ್ಲ, ಈಸ್ಟ್ ಇಂಡಿಯಾ ಕಂಪ್ನಿ ತೊಗೊಂಬಂದಿದ್ರಲ್ಲ, ಕಂಪ್ನಿ ಎಲ್ಲರ ಸಾಮಾನ್ಯನಲ್ಲೂ ಅದು ಮನೆ ಮಾಡಿತ್ತು ಅಂತಿಕೊಂಡು. ಕಂಪ್ನಿ ಸವಾಲು ₹20 ಅಂತಿದ್ರು ಅವರು. ಅದನ್ನು ಇಟ್ಕೊಂಡು ಕಂಪ್ನಿ ಸವಾಲು ಕವನ ಸಂಕಲ್ಪ ಬಂತು. ಅದರಲ್ಲಿ ಪೂರ್ತಿಯಾಗಿ ಜಾಗತೀಕರಣದ ಮೇಲೆ ಕವನ ಬಂತು ಅಂತಿಕೊಂಡು. ಆಮೇಲೆ ನಾನು ಬೆಸ್ಟ್ ಅತ್ಯುತ್ತಮ ಸಮಯಾಂತರ ಅಂತ ಒಂದು ಕವನ ಸಂಕಲ್ಪ ಬಂತು ಅಂತಿಕೊಂಡು. ಸಮಯಾಂತರ ಅಂದರೆ ಬೆಸ್ಟ್ 60 ಪೋಯಮ್ಸ್ ಅಂತಿಕೊಂಡು ನಾಡಿನ ಬಹಳ ಪ್ರಸಿದ್ಧ ವಿಮರ್ಶಕರಾದಂತಹ ಚಂದ್ರಶೇಖರ್ ನಂಗಲಿ ಅವರು ಅದನ್ನು ಎಡಿಟ್ ಮಾಡಿದ್ರು. 60 ಕವಿತೆಗಳನ್ನ ಆರಿಸ್ಕೊಡ್ಕಾದ ಸಮಯಾಂತರ ಅಂತಿಕೊಂಡು ಒಂದು ಕವನ ಸಂಕಲನ ತೊಗೊಂಬಂದರು. ಆಮೇಲೆ ಈ ಸತೀಶ ಸಮಗ್ರ ಅಂತ ತಿಳ್ಕೊಂಡು ಸತೀಶ ಸಮಗ್ರ ಅಂತ ತಿಳ್ಕೊಂಡು ನಾನು 1970ರಿಂದ ಬರೆದತ್ತು 2012ರವರೆಗೆ 187 ಕವಿತೆಗಳನ್ನು ಮಾತ್ರ ನಾನು ಬರೆದಿದ್ದೆ ಅಂತಿಕೊಂಡು. ಅಂದರೆ ನಂದು ಸ್ಪೀಡ್ ಭಾಳ ಕಡಿಮೆ ಅಂತಿಕೊಂಡು ಸಮಗ್ರ ಕವಿತೆ ಅಂತಿಕೊಂಡು. ಇಲ್ಲಿ ನಾನು ಚನ್ನಬಸವಣ್ಣವ್ರನ್ನ ಸ್ಮರಿಸ್ಕೊಳ್ಬೇಕು ಅಂತಿಕೊಂಡು ಲೋಹಿಯಾ ಪ್ರಕಾಶನ ಅಂತಿಕೊಂಡು ಬಳ್ಳಾರಿಯಲ್ಲಿದೆ. ಅದು ನಂಬರ್ 1 ಪ್ರಕಾಶನ ಇಡೀ ಕರ್ನಾಟಕದಲ್ಲಿ. ಪ್ರತಿಯೊಬ್ಬ ಲೇಖಕರು ಕೂಡ ಕನಸು ಕಾಣ್ತಾನೆ. ಏನಂದರೆ ನನ್ನ ಪುಸ್ತಕ ಇದ್ದದ್ದು ಲೋಹಿಯಾ ಪ್ರಕಾಶನ ಬರಬೇಕು ಅಂತ. ಯಾಕೆ ಬರಬೇಕು ಅಂತಂದರೆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಿದ್ರು. ಆಮೇಲೆ ಮುದ್ರಣ ಭಾಳ ಅಂದವಾದಂಥ ಮುದ್ರಣವನ್ನು ಮಾಡ್ತಿದ್ರು. ಅದಕ್ಕಿಂತ ಹೆಚ್ಚಾಗಿ ನಾಡಿನ ಪ್ರತಿಯೊಬ್ಬ ಹಿರಿಯ ಸಾಹಿತಿಗಳಿಗೆ, ಕಿರಿಯ ಸಾಹಿತಿಗಳಿಗೆ, ಹೊಸ ಸಾಹಿತಿಗಳಿಗೆ ಎಲ್ಲ ಜನರಿಗೆ ಮುಟ್ಟೋ ರೀತಿಯಲ್ಲಿ ಅವರು ಅದನ್ನ ಪುಸ್ತಕಗಳನ್ನು ಕಳಿಸ್ತಾಯಿದ್ರು. ಮತ್ತು ಎಟ್ ಎ ಟೈಮ್ ಕರ್ನಾಟಕದ 10-12 ಕಡೆ ಆ ಪುಸ್ತಕಗಳು ಬಿಡುಗಡೆ ಆಗ್ತಾಯಿದ್ವು ಅಂತಿಕೊಂಡು. ಅಂದರೆ ಈ ಸಿನಿಮಾ ಹೇಗೆ ಎಲ್ಲ ಪ್ಯಾಕೇಜ್ಗಳು ಹಂಗೆ ಬಿಡುಗಡೆ ಆಗ್ತಿದ್ದು ಅಂತ. ಹೀಗೆ ಮಾರಾಟದ ವ್ಯವಸ್ಥೆ ಸುವ್ಯವಸ್ಥಿತ್ತು. ಅವರು ನಾನು ಎಲ್ಲ ಪುಸ್ತಕಗಳನ್ನು ಚನ್ನಬಸವಣ್ಣ ಹಾಕಿದರು. ಲೋಹಿಯಾ ಪ್ರಕಾಶನವನ್ನು ನಾನು ನೆನೆಸ್ಕೊಳ್ಬೇಕು ಅಂತಿಕೊಂಡು. ಗಾಂಧಿಗಿಡ ಇರ್ಬೋದು, ಕಂಪ್ನಿ ಸವಾಲು ಇರ್ಬೋದು, ಆಮೇಲೆ ಸತೀಶ್ ಸಮಗ್ರ ಇರ್ಬೋದು, ಇವೆಲ್ಲ ಪುಸ್ತಕಗಳು ಅವರೇ ಹಾಕಿದ್ದು ಅಂತಿಕೊಂಡು. ಆನಂತರ ನನಗೆ ಬೇರೆ ಬೇರೆ ಪುಸ್ತಕಗಳು ನಾನು ಬಂದವು ಅಂತಿಕೊಂಡು. ಕರ್ನಾಟಕ ನಾಟಕ ಅಕಾಡೆಮಿ ಇದ್ದದ್ದು ನನ್ನ ಹಾವೇರಿ ಜಿಲ್ಲಾ ರಂಗಭೂಮಿ ಒಂದು ಚಿತ್ರವನ್ನು ಕೊಡುವಂಥದ್ದು ಇರ್ಬೋದು. ಆಮೇಲೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇದ್ದದ್ದು ಬರಗೂರು ರಾಮಚಂದ್ರ ಬಂಡಾಯದ ಗಟ್ಟಿದನಿ ಬರಗೂರು ರಾಮಚಂದ್ರಪ್ಪ ಅಂತಿಕೊಂಡು ಒಂದು ಪುಸ್ತಕವನ್ನು ಎಡಿಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಕವಿತೆ 93 ಅಂತಿಕೊಂಡು. ಪ್ರತಿ ವರ್ಷ ಪ್ರಕಟವಾದ ಅತ್ಯುತ್ತಮ ಕವಿತೆಗಳನ್ನ ಆರಿಸ್ಕೊಡ್ಕೊಂಡು ಒಂದು ಪ್ರತಿ ವರ್ಷ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕಾವ್ಯ ಸಂಕಲನ ತೊಗೊಂಬರ್ತದೆ. 1993 ಕವಿತೆಗಳನ್ನು ಏನಿತ್ತು ಎಡಿಟ್ ಮಾಡುವಂಥ ಅವಕಾಶ ಆವಾಗ ಬರಗೂರವರೇ ಅದರ ಅಧ್ಯಕ್ಷ ಆಗಿದ್ದರು. ನಾನು ಇದು ಏನಂತಾರೆ ಬಾಬರಿ ಮಸೀದಿ ಬಿದ್ದ ಸಂದರ್ಭದಲ್ಲಿ ಏನು ಕವಿತೆಗಳು ಬಂದಿದ್ದು ಅವೆಲ್ಲ ಕವಿತೆಗಳು ಅದರಲ್ಲಿ ಹಾಕ್ಕೊಂಡು ನಾನು ಎಡಿಟ್ ಮಾಡಿದೆ ಅಂತಿಕೊಂಡು. ಇತ್ತೀಚೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮಾಲತಿ ಪಟ್ಟಣ ಶೆಟ್ಟಿಯವರ ಲೈಫ್ ಸ್ಕೆಚ್ ಬಗ್ಗೆ, ಅಂದರೆ ಸಾಹಿತ್ಯ ಅಕಾಡೆಮಿ ಯಾರ್ಯಾರು ಅಧ್ಯಕ್ಷರಾಗಿ ಹೋಗಿದಾರಲ್ಲ ಅವರ ಒಂದು ಪರಿಚಯ ಮಾಡುವಂಥದ್ದು, ಅವ್ರ ಸಾಹಿತ್ಯದ ಬಗ್ಗೆ ತಿಳಿದುಕೊಡುವಂಥದ್ದು, ಅವರ ಚರಿತ್ರೆಯನ್ನು ಬರೆಯುವಂಥದ್ದು ಒಂದು ಮಾಡಿದ್ರು. ಮಾಲತಿ ಪಟ್ಟಣ ಶೆಟ್ಟಿಯವರ ಬಗ್ಗೆ ಪುಸ್ತಕವನ್ನು ಬರೆದಿದ್ದೆ ಅಂತಿಕೊಂಡು. ಆಮೇಲೆ ನಾನು ಬೇರೆ ಬೇರೆ ಟ್ರಸ್ಟ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಅಂತಿಕೊಂಡು.
ಮೈಲಾರ ಮಹಾದೇವ ಟ್ರಸ್ಟ್ ಇರ್ಬೋದು, ಆನಂದ ಕಂದ ಟ್ರಸ್ಟ್ ಇರ್ಬೋದು, ವಿಕ್ರ ಗೋಕಾಕ ಪ್ರತಿಷ್ಠಾನ ಇರ್ಬೋದು, ಇವೆಲ್ಲ ಗೌರ್ಮೆಂಟ್ ಟ್ರಸ್ಟ್ಗಳಲ್ಲೂ. ಈ ಟ್ರಸ್ಟ್ಗಳಲ್ಲಿ ಕೆಲಸ ಮಾಡುತ್ತೇನೆ. ಅಲ್ಲಿಯೂ ಕೂಡ ಗೋಕಾಕರ ಬಗ್ಗೆ ಒಂದು ಸಮುದ್ರ ಸೂರ್ಯ ಅಂತ ಪುಸ್ತಕ ಬಂತು, ಗುರುವರ್ಯ ಗೋಕಾಕರು ಅಂತ ಪುಸ್ತಕ ಬಂತು. ಆನಂದ ಕಂದ ಟ್ರಸ್ಟ್ನಲ್ಲಿ ಆನಂದ ಕಂದರ ಕತೆಗಳನ್ನು ತೊಗೊಂಡು ನಾಟಕ ರೂಪಾಂತರ ಮಾಡುವಂಥದ್ದು, ಸಾಕ್ಷಿ ಕಲ್ಲು ಅಂತಿಕೊಂಡು ಮತ್ತು ಬಡವಿ ಬಾವಿ ಅಂತಿಕೊಂಡು 2 ನಾಟಕಗಳನ್ನು ನಾನು ಅಲ್ಲಿ ಬರೆದೆ. ಹೀಗೆ ಬೇಕಾದಷ್ಟು ಅವಕಾಶಗಳು ಬಂದು ಅಂತಿಕೊಂಡು. ಮತ್ತು ತಾವು ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಇದರಲ್ಲಿ ಕೂಡ ತಾವು ಸೇವೆಯನ್ನು ಸಲ್ಲಿಸಿದ್ದೀರಿ. ಹೌದು. ಆ್ಯಕ್ಚುಲಿ ಮೊದಲೇ ಸಲ ನಾನು 2001ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯನಾದೆ. ಅದೇ ಮುಂದಿನ ಸ್ಥಾಯಿ ಸಮಿತಿ ಸದಸ್ಯ ಕೂಡ ಅದೇನು ಅಂದ್ಕೊಂಡು ಮುಂದೆ 2005ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ನಾಟಕ ಅಕಾಡೆಮಿ ಜಿಲ್ಲಾ ಸಂಚಾಲಕ ಕೆಲಸ ಮಾಡಿದೆ. ಆ ನಂತರ 2018ರಲ್ಲಿ 10-12 ವರ್ಷದ ನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿ, ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಚಂದ್ರಶೇಖರ್ ಕಂಬಾರರ ಅಧ್ಯಕ್ಷತೆಯಲ್ಲಿ ಕನ್ನಡ ಭಾಷಾ ಸಲಹಾ ಸಮಿತಿ ಸದಸ್ಯರಾಗಿ, ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಕೂಡ ಕೆಲಸ ಮಾಡುವಂಥ ಅವಕಾಶ ಆಗ್ತಿತ್ತು. ದೇಶದ ಬೇರೆ ಬೇರೆ ಕಡೆ ಹೋಗಿ ಸ್ಪೀಚ್ ಮಾಡುವಂಥದ್ದು, ಆಮೇಲೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಂಥ ಅವಕಾಶ ಕೂಡ ಸಿಕ್ತು. ಮತ್ತು ಅನೇಕ ಸಾಹಿತಿಗಳ ಕಾಂಟ್ಯಾಕ್ಟ್ ಬರೋ ರೀತಿಯಲ್ಲಿ ಈ 3 ಇದರಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅಂತ ತಿಳ್ಕೊಂಡು ನನಗೊಂದು ಹೆಮ್ಮೆ ಕೂಡ ಇದೆ. ಮತ್ತು ಅನೇಕರಿಗೆ ಪ್ರಶಸ್ತಿಗಳನ್ನು ಕೊಡಿಸುವಂಥ ಅವಕಾಶ ಕೂಡ ನನಗೆ ಸಿಕ್ತು ಅಂತಿಕೊಂಡು ನನಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು, ನಾಟಕ ಅಕಾಡೆಮಿ ಅವಾರ್ಡ್ ಬಂತು, ಆಮೇಲೆ ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಡಾಕ್ಟರ್ DS ಕರ್ಕಿ ಕಾವ್ಯ ಪ್ರಶಸ್ತಿ ಬಂತು. ಆಮೇಲೆ ಮುಖ್ಯಮಂತ್ರಿಗಳಿಂದ ಕಟ್ಟತೇವ ನಾವು ಕಟ್ಟತೇವೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಅವಾಗ ಇನ್ನೂ ಅವ್ರು ಮುಖ್ಯಮಂತ್ರಿ, ಅವರು ಗೃಹ ಮಂತ್ರಿನೇ ಏನೋ ಇದ್ದರು. ಆ ಸಂದರ್ಭದಲ್ಲಿ ಅವರು ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿಗಳಿದ್ದರು. ಅವರು ನನಗೆ ಸ್ಪೆಷಲ್ ಅವಾರ್ಡ್ ಕೊಟ್ಟಿದ್ರು, ಕಟ್ಟತೇವೆ ನಾವು ಕಟ್ಟತೇವೆಗೆ ಅಂತಿಕೊಂಡು. ಇಂಥ ಬೇರೆ ಬೇರೆ ಸಾಧನೆಗಳು. ಈಗ ನಾನು ಮುಂದೆ ಅದನ್ನೇ ಕೇಳೋಣ ಅಂತ ಇದೆ ಸರ್. ಅದೊಂದು ಪ್ರಸಿದ್ಧವಾದಂತಹ ಒಂದು ಕವಿತೆ, ಅದು ನಾವು ಇಡೀ ಮನಸ್ಸುಗಳನ್ನು ಕಟ್ಟುವಂತಹ ಕವಿತೆ. ಸೊ ಅದು ಆ ಕವಿತೆ ಹುಟ್ಟಿದಂಥ ಬಗ್ಗೆ ಹೇಗೆ? ಕಟ್ಟತೇವು ನಾವು ಕಟೆ ಕಟ್ಟತೇವೆ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟತೇವೆ, ನಾವು ಕನಸು ಕಟ್ಟತೇವೆ, ನಾವು ಮನಸ್ಸು ಕಟ್ಟತೇವೆ. ಇದು ಬಾಬರಿ ಮಸೀದಿ ಬಿದ್ದ 1992 ಡಿಸೆಂಬರ್ ಅದು ಬಾಬರಿ ಮಸೀದಿ ಬಿದ್ದಂಥದ್ದು. ಅವ್ರ ಮೇಲೆ ಒಬ್ಬರು ದಾಳಿ ಮಾಡುವಂಥದ್ದು, ಹಿಂದೂ ಮುಸ್ಲಿಮ್ ಒಂದು ಬಾಂಧವ್ಯ ಕೆಟ್ಟು ಹೋಗಿ ಇದು ಆಯಿತು. ಆ ಸಂದರ್ಭದಲ್ಲಿ ನಮ್ಮ ರಾಜಕಾರಣಿಗಳು ಹೇಳ್ತಾಯಿದ್ರು ಏನಂತಂದರೆ, ಇಲ್ಲ ನಿಮ್ಗೆ ನಾವು ಒಂದು ಮಸೀದಿ ಕಟ್ಟಿಸ್ಕೊಡ್ತೇವೆ ಅಂತ ಹೇಳ್ತಾಯಿದ್ರು. ಇಲ್ಲೆಲ್ಲ ನಾವು ರಾಮ ಮಂದಿರವನ್ನು ಅಲ್ಲೇ ಕಟ್ತೇವೆ ಅಂತಕೊಂಡು ಹೇಳ್ತಾಯಿದ್ರು ಅಂತಿಕೊಂಡು. ನಮ್ಮ ಪ್ರಶ್ನೆ ಏನು ಅಂತಂದರೆ, ನೀವು ಮಸೀದಿಯನ್ನು ಕಟ್ಟಿಸ್ಕೊಡ್ಬೋದು, ಮಂದಿರವನ್ನು ಕಟ್ಬೋದು, ಆದರೆ ಈ ಮನಸ್ಸುಗಳನ್ನು ಒಡೆದಿದ್ದೀರಲ್ಲ, ಈ ಮನಸ್ಸುಗಳನ್ನು ಕಟ್ಟೋರು ಯಾರು ಅಂತಿಕೊಂಡು. ಅದಕ್ಕೆ ಕಟ್ಟತೇವೆ ನಾವು ಕಟ್ಟೆ ಕಟ್ಟತೇವೆ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟತ್ತೇವೆ ಅಂತಿಕೊಂಡು ಆ ಸಂದರ್ಭದಲ್ಲಿ ಹುಟ್ಟಿದಂಥ ಕವಿತೆ ಇದು ಅಂತಿಕೊಂಡು. ಬರೀ ಅದು ಹಾಡಾಗಿ ಉಳಿಲಿಲ್ಲ ಅಂತಿಕೊಂಡು ಆ ಸಂದರ್ಭದಲ್ಲಿ ನಾನು ಆ ಎಲ್ಲೆಲ್ಲಿ ದಂಗೆ ಆದಂಥ ಪ್ಲೇಸ್ಗಳಿದ್ವಲ್ಲ ಅಲ್ಲಿ ಹೋಗಿ ತಂಡವನ್ನು ಕಟ್ಕೊಂಡು ಹಾಡಂತ ಇದ್ದೆ. ಜನ ಎಲ್ಲ ಮೆಸ್ತಾಯಿದ್ರು, ಇಲ್ಲ ಇದು ಕರೆಕ್ಟ್ ಪ್ರಶ್ನೆ ಇದೆ ಅಂತಿಕೊಂಡು. ಯಾಕಂದರೆ ಹಿಂದೂ ಮನಸ್ಸುಗಳು, ಮುಸ್ಲಿಂ ಮನಸ್ಸುಗಳನ್ನು ಒಡೆದಿದ್ದೀರಿ, ಹಿಂದೂ ಮನಸ್ಸುಗಳನ್ನು ಒಡೆದಿದ್ದೀರಿ, ಈ ಮನಸ್ಸುಗಳನ್ನು ಕಟ್ಟುವಂಥ ಕೆಲಸ ನಾವು ಪ್ರಜ್ಞಾವಂತರು ಮಾಡಬೇಕು ಅಂತಕೊಂಡು ಏನು ಹೇಳಿದ್ರಲ್ಲ, ಅವಾಗ ಅದು ಕಟ್ಟತ್ತೇವೆ. ಅದು ಇವತ್ತು ಎಷ್ಟರ ಮಟ್ಟಿಗೆ ಅಂತಂದರೆ ಅನೇಕ ಯೂನಿವರ್ಸಿಟಿಗಳಲ್ಲಿ, ಸುಮಾರು 8 ಯೂನಿವರ್ಸಿಟಿಗಳಲ್ಲಿ ಅದು ಟೆಕ್ಸ್ಟ್ ಆಗಿದೆ ಅಂತಿಕೊಂಡು, ಪದ್ಯಗಳನ್ನು ಅಂತಿಕೊಂಡು. SSLCಗೆ ತೃತೀಯ ಭಾಷೆಗೆ ಅದು ಕಟ್ಟತ್ತೇವೆ ನಾವು ಕಟ್ಟತ್ತೇವೆ ಅಂತ ಅದಕ್ಕೊಂದು ದೊಡ್ಡ ವಿವಾದನೂ ಆಯಿತು ಅಂತಿಕೊಂಡು. ಅದನ್ನು ಪಠ್ಯದಿಂದ ಬಿಡಬೇಕು ಅಂತಿಕೊಂಡು ಆದೇಶ ಬಂತು ಅಂತಿಕೊಂಡು. ಅಲ್ಲ, ಪಠ್ಯದಿಂದ ತಗೊಳ್ಳಿಕ್ಕೆ ನಮಗೆ ಅನುಮತಿ ಕೊಡಿ ಅಂತ, ನಾನು ಅನುಮತಿ ಕೊಡೋದಿಲ್ಲ ಅಂತೇಳಿ ಅದೊಂದು ದೊಡ್ಡ ವಿವಾದನೇ ಆಯಿತು. ಸರ್ಕಾರದ ವಿರುದ್ಧನೇ ಕೆಲಸ ಮಾಡುವಂಥ ಪ್ರಸಂಗ ಬಂತು ಅಂತಿಕೊಂಡು. ಇಲ್ಲ, ನಾನು ಯಾವುದೇ ಕಾರಣಕ್ಕಾಗಿ ನಾವು ಒಪ್ಪಿಗೆ ಕೊಡೋದಿಲ್ಲ, ಯಾಕಂದರೆ ಒಂದು ರೀತಿಯಾದ ಕೋಮುವಾದಿ ತತ್ವದ ಅಡಿಯಲ್ಲಿ ಇದು ಪಠ್ಯಪುಸ್ತಕ ಪರಿಷ್ಕರಣೆ ಆಗ್ತಾಯಿದೆ, ಅದಕ್ಕಾಗಿ ನಾನು ಕೊಡೋದಿಲ್ಲ ಅಂತ ಹೇಳಿದೆ. ಮುಂದೆ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಅದು ಮತ್ತು ವಿಧಾನಸೌಧದಲ್ಲಿ ಕೂಡ ಪ್ರಶ್ನೆ ಬಂತು. ಇಲ್ಲ, 7 ಜನ ಇವರು, ದೇವನೂರು ಮಹಾದೇವರು, ಸತೀಶ್ ಕುಲಕರ್ಣಿ ಅವರು, ಆಮೇಲೆ ರೂಪಾ ಹಾಸನ್ ಅವರು ಮತ್ತು ಚಂದ್ರಶೇಖರ್ ತಾಳ್ಯ ಅವರು, ಒಂದು 7 ಜನ ಮಾತ್ರ ಅನುಮತಿ ಕೊಟ್ಟಿಲ್ಲ, ತಮ್ಮ ತಿರಸ್ಕಾರ ಮಾಡಿ ನಾವು ಒಪ್ಪಿಗೆ ಕೊಡೋದಿಲ್ಲ ಅಂತಕೊಂಡು ಹೇಳಿದ್ದಾರೆ ಅಂತ ವಿಧಾನಸೌಧದಲ್ಲಿ ಶಿಕ್ಷಣ ಮಂತ್ರಿಗಳು ಅನೌನ್ಸ್ ಮಾಡಿದರು. ಆಮೇಲೆ ಮತ್ತೆ ಹೊಸ ಸರ್ಕಾರ ಬಂತು, ಮತ್ತು ನಮ್ಮದು ಒಪ್ಪಿಗೆ ಕೊಟ್ಟವು ಅಂತಕೊಂಡು ಹೀಗೆಲ್ಲ ಇದ್ದು ಕಟ್ಟತ್ತೇವೆ ನಾವು ಕಟ್ಟತ್ತೇವೆ ಇದು ಭಾಳ ಅನೇಕ ದಂತಕಥೆಗಳಿದಾವೆ ಅಂತಕೊಂಡು. ಗೌರಿ ಲಂಕೇಶ್ ಅವರು
ಹತ್ಯೆ ಆದಾಗ ಅವರನ್ನು ಮಣ್ಣಿನಲ್ಲಿ ಹಾಕಬೇಕಾದ್ರೆ ಅಂತಿದ್ರು, ಗುದ್ದಿನಲ್ಲಿ ಏನು ಹಾಕ್ತಾರಲ್ಲ, ಹಾಕೋ ಸಂದರ್ಭದಲ್ಲಿ ಎಲ್ಲರೂ ಎದ್ದು ನಿಂತಕಾದ ಕಟ್ಟತೇವು ನಾವು ಕಟ್ಟತೇವು ನಾವು ಕಟ್ಟೆ ಕಟ್ಟತೇವೆ ಅಂತಿಕೊಂಡು ಅವಳ ಕನಸು ಏನಿತ್ತಲ್ಲ, ಗೌರಿಯವರ ಕನಸು, ಆ ಹಾಡನ್ನು ಅಂದದ್ದನ್ನು ಟಿ ವಿಯಲ್ಲಿ ನಾನು ನೋಡಿದ್ದೆ ಅಂತಿಕೊಂಡು. ಅದ್ರ ಜೊತೆಗೆ ನಮ್ಮ ಎಂ ಕಲ್ಬೂರಿಯವರ ಹತ್ಯೆ ಆದಾಗ ಅಂತಿಕೊಂಡು ಅವರ ಶವ ಅಂತಿಮ ಯಾತ್ರೆ ನಡೆದ ಸಂದರ್ಭದಲ್ಲಿ ಕಟ್ಟತೇವ ನಾವು ಕಟ್ಟತೇವ ಕ್ರಾಂತಿಗೀತೆಯನ್ನು ಹಾಡಿಕದ ಮೌನ ಮೆರವಣಿಗೆಯನ್ನು ಅವರ ಒಂದು ಸಮಾಧಿ ಸ್ಥಳ ಅವರನ್ನು ಹೂಡುವ ಸಂದರ್ಭ ತನಕ ಅಂತ್ಯ ಸಂಸ್ಕಾರ ಸಂದರ್ಭಕ್ಕೆ ಮೌನ ಮೆರವಣಿಗೆಯನ್ನು ಮಾಡಿ ಹಾಡಂಥ ಸಂದರ್ಭ ಇದೆ. ಆಮೇಲೆ ಫಿಲ್ಮ್ನಲ್ಲಿ ಬಂದಾಗ ಕೂಡ ಅದು ಸಾಕಷ್ಟು ಪ್ರಚಾರವನ್ನು ಪಡೀತು ಅಂದ್ಕೊಂಡು. ಇವತ್ತಿಗೂ ಕೂಡ ದಲಿತ ಸಂಘಟನೆಗಳಿರ್ಬೋದು, ಕಮ್ಯುನಿಸ್ಟ್ ಸಂಘಟನೆಗಳಿರ್ಬೋದು, ಸಮುದಾಯದನೇ ಇರ್ಬೋದು, ವಿಶೇಷವಾಗಿ ಸಾಕ್ಷರತಾ ಆಂದೋಲನದವ್ರದ್ದಿರ್ಬೋದು, 3 ಸಿನಿಮಾಗಳಿಗೆ ಇದನ್ನು ಬಳಸ್ಕೊಂಡಿದ್ದಾರೆ ಅಂತೀವಿ. ಇಂಗಿಳೆ ಮಾರ್ಗಕ್ಕೆ ಬಳಸ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಈ ಎಲ್.ಎನ್. ಮುಕುಂದರಾಜ್ ಅವರು ಒಂದು ಫಿಲ್ಮ್ ಮಾಡಿದ್ರು, ಅದಕ್ಕೆ ಸೇರಿಸ್ಕೊಂಡಿದ್ದಾರೆ. ಮತ್ತು ಇನ್ನೂ ಒಂದು ಗೌರ್ಮೆಂಟ್ ಒಂದು ಡಾಕ್ಯುಮೆಂಟ್ರಿ ಭಾಗ್ಯ ಅಂತ ತಿಳ್ಕೊಂಡು ಮೇಡಮ್ ಅವರಿದ್ದಾರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ರಿಜಿಸ್ಟ್ರಾರ್ ಆಗಿದ್ದರು. ಅವರೊಂದು ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡಿದ್ದಾರೆ, ಅದಕ್ಕೆ ಕೂಡ ಅದನ್ನು ಬಳಸ್ಕೊಂಡ್ರು. 3 ಕಡೆ ಅದು ಫಿಲ್ಮ್ಗೆ ವಿಜುವಲಿಗೆ ಬಂದಿದೆ ಅಂತ ತಿಳ್ಕೊಂಡು. ಬಹುಶಃ ಕಟ್ಟತೇವು ನಾವು ಕಟ್ಟತೇವು, ಬಹುಶಃ ಆ ಹಾಡಿದ್ದದ್ದು ಅದಕ್ಕೊಂದು ಅರ್ಥ ಕೂಡ ಇದೆ ಅಂತ ತಿಳ್ಕೊಂಡು. ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಒಂದು ಸಮತಾ ಸಮಾಜ ಬೇಕು, ಸಮಾನತೆ ಬೇಕು, ನಾವೆಲ್ಲರ ಒಕ್ಕಟ್ಟಿನಿಂದ ಬೇಕು, ಜಾತಿ ಇಲ್ಲದ ಭೀತಿ ಇಲ್ಲದ ಭಾಳ ಕಟ್ಟತೇವೆ ಅಂತಕೊಂಡಿರಲಿಲ್ಲ. ಇದು ಎಲ್ಲರೂ ಒಪ್ಪಿತವಾದಂಥದ್ದಿರೋದ್ರಿಂದ ಅದು ಪ್ರಸಿದ್ಧ ಆಗಿದೆ. ಇವತ್ತಿಗೂ ಕೂಡ ಯಾವುದಾದ್ರೂ ಟಿ ವಿ ಹಚ್ಚಿದಾಗ ಅದನ್ನು ಹಾಡ್ತಾ ಇದ್ದಾರೆ. ಈ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ದೇಶ ಉಳಿಸಿ ಅಂತಕೊಂಡು ಆಂದೋಲನ ಆರಂಭವಾಯಿತು. ದೇಶ ಉಳಿಸಿ ಅಂತ ದೊಡ್ಡ ಆಂದೋಲನ ಆರಂಭ ಆಯಿತು. ಅದರಲ್ಲಿ ಎಲ್ಲ ಕಡೆ ಕೂಡ ಕಟ್ಟತೇವೆ ನಾವು ಕಟ್ಟತೇವೆ ಹಾಡನ್ನು ಹಾಡಿಕತಾನೆ ಆ ದೇಶ ಉಳಿಸಿ ಆಂದೋಲನವನ್ನು ಮಾಡ್ತಾಯಿದ್ದಾರೆ. ಮೊನ್ನೆ ಸಮುದಾಯದವರು ಒಂದು 13 ಪ್ರಗತಿಪರ ಸಂಘಟನೆಗಳು ಇವತ್ತು ನಾವು ಈ ದೇಶವನ್ನು ಉಳಿಸಬೇಕಾಗಿದೆ ಅಂತಕೊಂಡು ಹೋರಾಟ ಮಾಡಿದಾಗ ಅದು ಕರಪತ್ರದಲ್ಲಿ ಕಟ್ಟತೇವೆ ನಾವು ಕಟ್ಟತೇವೆ ಅನ್ನೋ ಹಾಡನ್ನು ಬಳಸ್ಕೊಂಡಂಥದ್ದು ಕೂಡ ಭಾಳ ಹೆಮ್ಮೆ ಅನಿಸುತ್ತೆ. ಮತ್ತು ಅದು ನನ್ನ ಹಾಡಲ್ಲ ಅಂತ ನಾನು ತಿಳ್ಕೊತೇನೆ. ಯಾಕಂದರೆ ಅದು ಜನರ ಹಾಡು, ಜನರಿಗಾಗಿ ಅಂತಕೊಂಡು. ಈಗ ಉತ್ತರ ಕರ್ನಾಟಕದಲ್ಲಿ ಬಂದರೆ ಎಲ್ಲಿ ಹೋದಲ್ಲೂ ಕೂಡ ಆ ಹಾಡು ಅಂತ. ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಸುಮಾರು 100 ಸನ್ಮಾನಗಳು ಅಂತೀವಿ. ನವೆಂಬರ್ 1ರಿಂದ ಹಿಡಿದು ಏಪ್ರಿಲ್ 9 ತನಕ ಸನ್ಮಾನಗಳನ್ನು ನಡೆದು ದಿನ ಒಂದಿಲ್ಲ ಒಂದು ಪ್ರತಿ ಸಂದರ್ಭದಲ್ಲಿಯೂ ಕೂಡ ಕಟ್ಟತೇವು ನಾವು ಕಟ್ಟತೇವು ಹಾಡಿನ ಸಂದರ್ಭ ರೆಫರೆನ್ಸ್ ಆಗಲೇಬೇಕಾದಂಥದ್ದು. ಶಾಲೆ ಕಾರ್ಯಕ್ರಮಗಳಂತೂ ಭಾಳ ಯೂಶ್ವಲಿ ಅಂತಾರೆ ಅಂತಿಕೊಂಡು. ಎಲ್ಲಿಯೋ ರಾತ್ರಿ 12 ಫೋನ್ ಬರ್ತದೆ, ಸರ್ ನಿಮ್ಮ ಹಾಡನ್ನು ಹಾಕತ್ತಾರೆ ಇಲ್ಲೇ ಅಂತಿಕೊಂಡು ಹಿಂಗೆ ಬರ್ತಿರ್ತದೆ. ಈಗ ಅದೊಂದು ಇದು ಇದೆ ಅಂತಿಕೊಂಡು. ಅದಕ್ಕಿಂತ ಒಳ್ಳೆಯ ಕವಿತೆಗಳು ಇದು ಜನರ ಬಾಯಿಗೆ ಬಂದಿದೆ ಅಷ್ಟೇ ಅಂತಿಕೊಂಡು. ಇಲ್ಲಿ ಈ ಸಂದರ್ಭದಲ್ಲಿ ನಾನು ರಾಜಾನಾಯಕ್ ಅಂತಿಕೊಂಡು ಒಬ್ಬ ಹಾಡುಗಾರಿದ್ದಾರೆ, ಪಿಚ್ಚೋಳಿ ಶ್ರೀನಿವಾಸ್ ಅವರಿದ್ದಾರೆ ಅಂತಿಕೊಂಡು. ಅವರು ಇದನ್ನು ಭಾಳ ಪ್ರಸಿದ್ಧಿಗೆ ತೊಗೊಂಬಂದಂಥವ್ರು ಅಂತಿಕೊಂಡು. ಈ ಹಾಡನ್ನು ಅನೇಕ ಕಡೆಗಳು ಮತ್ತು ದಲಿತ ಸಂಘಟನೆಗಳಿಗೆ ನಾನು ಹೆಚ್ಚು ಇದಕ್ಕೆ ದಲಿತ ಮತ್ತು ಸಮುದಾಯ ಸಂಘಟನೆಗಳಿಗೆ ಹೆಚ್ಚು ಮತ್ತು ಕಮ್ಯುನಿಸ್ಟ್ ಸಂಘಟನೆಗಳಿಗೆ ಅವರೆಲ್ಲರೂ ಕೂಡ ಈ ಹಾಡನ್ನು ಈಗಲೂ ಕೂಡ ಹಾಡಂತ ಇದ್ದಾರೆ ಅಂತಿಕೊಂಡು. ಅದಕ್ಕಿಂತ ಒಳ್ಳೊಳ್ಳೆ ಕವಿತೆಗಳಿದ್ದಾವೆ ಅಂತಿಕೊಂಡು. ಆದರೆ ಇದು ಜನರ ಬಾಯಿಗೆ ಹೋದೋದ್ರಿಂದ ಅನ್ನಲಿಕ್ಕೆ ಭಾಳ ಸರಳ ಇರೋದರಿಂದ ಇದು ಪ್ರಸಿದ್ಧ ಆಗಿದೆ ಅಂತಿಕೊಂಡು. ಇದು ಕೊನೆಯ ಘಟ್ಟ, ತಮ್ಮ ಜೀವನ ನಡೆದು ಬಂದಂಥ ದಾರಿ, ಈ ಸಾಹಿತ್ಯ ಕೃಷಿ, ಇದರ ಒಟ್ಟಾರೆಯಾಗಿ ಹೇಳುವುದಾದರೆ ಸರ್? ನನಗೆ ಭಾಳ ಸಂತೋಷ, ಸಮಾಧಾನ, ನೆಮ್ಮದಿ, ಹೆಮ್ಮೆ ಎಲ್ಲವೂ ಇದೆ ಅಂತಿಕೊಂಡು. ಒಬ್ಬ ಸಾಹಿತಿಯಾಗಿ ನನ್ನ ಬರವಣಿಗೆ ಮೂಲಕ ಒಂದು ಜವಾಬ್ದಾರಿಯುತಂಥ ಸ್ಥಾನಗಳಿಗೆ ಬಂದು ಅನೇಕ ಸ್ಥಾನಮಾನಗಳನ್ನು ಪಡ್ಕೊಂಡು ಒಂದು ಎತ್ತರಕ್ಕೆ ಬೆಳೀಲಿಕ್ಕೆ ಈ ಸಾಹಿತ್ಯ ನನ್ನ ಕೈಯನ್ನು ಹಿಡಿದಿದೆ ಅಂತಿಕೊಂಡು. ಅದಕ್ಕಿಂತ ಹೆಚ್ಚಾಗಿ ನನ್ನ ಜಾತಿಯ, ನನ್ನ ಸಮಾಜದ ಚೌಕಟ್ಟುಗಳನ್ನು ಒಡ್ಕೊಂಡು ಹೊಸ ಸಮಾಜವನ್ನು ಅಂತಿಕೊಂಡು ಅತ್ಯಂತ ಕೊನೆಯ ಮನುಷ್ಯನನ್ನು ನೋಡಲಿಕ್ಕೆ ಮತ್ತು ಅವನನ್ನು ತಿಳ್ಕೊಳ್ಳಿಕ್ಕೆ, ಅವನ ಪರವಾಗಿ ದನಿ ಎತ್ತಲಿಕ್ಕೆ ಅವಕಾಶವನ್ನು ಈ ಸಾಹಿತ್ಯ ಮಾಡಿಕೊಟ್ಟಿದೆ ಅಂತಿಕೊಂಡು. ಸಂಘಟನೆಗಳು ಕೂಡ ಅನೇಕ ಸಂಘಟನೆಗಳನ್ನು ಕಟ್ಟಲಿಕ್ಕೆ ಈ ಸಾಹಿತ್ಯ ನನಗೆ ಪ್ರೇರಣೆಯನ್ನು ಕೊಟ್ಟಿದೆ ಅಂತಿಕೊಂಡು. ಇವತ್ತಿಗೂ ಕೂಡ ನಾನು ಕ್ರಿಯಾಶೀಲನಾಗಿ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಇರಲಿ, ದೊಡ್ಡದಿರಲಿ ಅಥವಾ ಕ್ಷುಲ್ಲಕ ಅಂತಿಕೊಂಡು ಆದಂಥ ಇದ್ದರೂ ಕೂಡ ನಾನು ಅದರಲ್ಲಿ ಭಾಗವಹಿಸಿಕಾದ ಅಲ್ಲಿ ಒಂದು ಪ್ರಗತಿಪರ ಆಲೋಚನೆಯನ್ನು
ಹೊಸ ಹೊಸ ವಿಚಾರಧಾರೆಯನ್ನು ಹುಟ್ಟೋ ರೀತಿಯಲ್ಲಿ ಯುವಕರಿಗೆ ಪ್ರೇರಣೆಯನ್ನು ಮಾಡ್ತಾ ಇದ್ದೇನೆ. ಅದು ನನಗೆ ಒಂದು ಸಮಾಧಾನವನ್ನು ತಂದುಕೊಂಡು ಅನೇಕ ಕೃತಿಗಳನ್ನು ಅಂದುಕೊಂಡು ಅನೇಕ ಹೊಸಬರ ಕೃತಿಗಳನ್ನು ಪ್ರಕಟ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ನಿಮ್ಮ ಕನ್ನಡ ಸಾಹಿತ್ಯ ಪರಿಷತ್ನಲ್ಲೂ ಕೂಡ ಒಂದು 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಗ್ಗೆ ಇಲ್ಲಿ ಹೇಳಲೇಬೇಕಾದಂಥ ಹಾವೇರಿ ನೆಲದಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಅದರ ಹಿಂದೆ ನಿಂತ್ಕೊಂಡು ಒಂದು ದೊಡ್ಡ ಶಕ್ತಿಯಾಗಿ ಅದರ ಹಿಂದೆ ನಿಂತ್ಕೊಂಡು ಭಾಳ ಗಟ್ಟಿ ದನಿಯಲ್ಲಿ ಸತತವಾಗಿ 4-6 ತಿಂಗಳ ಮನೆ ಮಠವನ್ನು ಲೆಕ್ಕಿಸಿದ್ರೆ ಮುಂಜಾನೆ 8 ಗಂಟೆಗೆ ಹೋದರೆ ರಾತ್ರಿ 10 ಗಂಟೆಗೆ ಬರ್ತಾಯಿದ್ದೆ. ಎಲ್ಲವನ್ನು ಕೂಡ ಇನ್ವಿಟೇಷನ್ ಕಾರ್ಡ್ ಇರ್ಬೋದು, ಪುಸ್ತಕ ಪ್ರಕಟಣೆ ಇರ್ಬೋದು, ಸಂಘಟನೆ ಇರ್ಬೋದು, ತೊಂದರೆಗಳಿರ್ಬೋದು, ವಾದ ವಿವಾದಗಳು, ಅವುಗಳಿಗೆಲ್ಲವೂ ಕೂಡ ಒಂದು ಸಮಾಧಾನಕ್ಕೆ ನಾವೇನು ನಾವು ಕಟ್ಟತ್ತೇವೆ ಅಂತ ಏನು ಹೇಳಿದಿಲ್ಲ, ಅದರ ಪರೀಕ್ಷೆ ಕೂಡ ಅಲ್ಲೇ ಆಯಿತು ಅಂದ್ಕೊಂಡು ಎಲ್ಲರನ್ನು ಗಟ್ಟಿಯಾಗಿ ಕಟ್ಕೊಂಡು ಸಮ್ಮೇಳನವನ್ನು ಮಾಡುವಂಥ ಅವಕಾಶ ಕೂಡ ನನಗೆ ಸಿಕ್ತು. ಇವತ್ತು ಅನೇಕ ಹೊಸಬರು ಒಬ್ಬ ಟೇಲರನ್ ಪುಸ್ತಕವನ್ನು ಪ್ರಕಟ ಮಾಡಿದರು, ಒಬ್ಬ ಗೃಹಿಣಿಯಾದಂಥ ಅವಳ ಪುಸ್ತಕವನ್ನು ಪ್ರಕಟ ಮಾಡಿದ್ದೇನೆ. ಆಮೇಲೆ ಅವು ಏನೂ ಗೊತ್ತಿಲ್ಲದಂಥ ಒಬ್ಬ ಸಾಯ್ಲಿಕ್ಕಾದಂಥ ಆಕ್ಸಿಜನ್ ಸಿಲಿಂಡರ್ ಹಚ್ಕೊಂಡಂಥ ನನ್ನ ಪುಸ್ತಕ ಬರಬೇಕು ಅಂತ ಹೇಳಿದಾಗ ಅವನ ಪುಸ್ತಕವನ್ನು ಪ್ರಕಟ ಮಾಡಿದ್ದೇನೆ ಅಂತಗಳು. ಒಬ್ಬ ಅತ್ಯಂತ ಮನೆಯಲ್ಲೇ ಟ್ಯೂಷನ್ ಹೇಳುವಂಥವ್ರು ಇಲ್ಲ ನನ್ನದೊಂದು ಪುಸ್ತಕ ಬರಬೇಕಂದಾಗ ಅವನು ಪುಸ್ತಕ ಪ್ರಕಟಣೆ ಮಾಡುವಂಥ ಅವಕಾಶ ಈ ಸಾಹಿತ್ಯ ಲೋಕ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಸಂತೋಷ, ಸಮಾಧಾನ, ನೆಮ್ಮದಿ, ಹೆಮ್ಮೆ, ಒಂದು ತೃಪ್ತಿ ಕೂಡ ನನಗೆ ಈ ಸಾಹಿತ್ಯದ ಇಷ್ಟು ದೀರ್ಘ ಪಯಣದಲ್ಲಿ 1970ರಿಂದ ಆರಂಭವಂಥ ಪಯಣ ಸುಮಾರು 54 ವರ್ಷದ ಒಂದು ಪಯಣ ಏನಿದೆಯಲ್ಲ ಅದು ನನಗೆ ಖುಷಿ ಕೊಟ್ಟಿದೆ ಅಂತಿಕೊಂಡು ಹೇಳ್ತಾ ಇದ್ದೇನೆ. ಹೊಸವರು ಭಾಳ ಚೆನ್ನಾಗಿ ಬರ್ತಾಯಿದ್ದಾರೆ, ಅವರನ್ನು ಪ್ರೋತ್ಸಾಹಿಸೋ ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ. ಧನ್ಯವಾದಗಳು.